ಇಲ್ಲಿ ಇದ್ಬಿಟ್ರೆ ನಮ್ಗೆ ಎಷ್ಟೋ ಮನೆ ಕೆಲಸ ಮಾಡೋದೆಲ್ಲ ತಪ್ಪುತ್ತಲ್ವೇ. ಇಲ್ಲಿರೋದ್ರಿಂದ ನಮ್ಮ ಅಜ್ಜಿ ಮನೆಗೆ ಬಂದ್ಬಿಟ್ರೆ ನೆಮ್ಮದಿಗಿರ್ಬೋದು. ಅಲ್ಲಿದ್ಬಿಟ್ರೆ ನಮ್ಮ ಅಮ್ಮ ಕಸ ಮಾಡಿ ಮುಸ್ರೆ ತೊಳೀರಿ, ಅಯ್ಯೋ ಎಷ್ಟು ಕೆಲಸ ಹೇಳ್ತಿರುತ್ತೆ. ಥರ ಇಲ್ಲಿ ಬಂದರೆ ಏನೋ ಕೆಲಸ ಇಲ್ಲ, ಫ್ರೀ ಆಗಿರ್ಬೋದಲ್ವ ತನ್ವಿ. ಮತ್ತೆ ಅಕ್ಕ ಹೋಗತ್ತೆ ಪಾತ್ರೆ ತೊಳೆಯೋದು ಅಡುಗೆ ಮಾಡೋದಂತಂದರೆ ನನಗೂ ಹಂಗೆ ಇಷ್ಟನೇ ಆಗಲ್ಲ ಯಪ್ಪ. ಕೆಲಸ ಮಾಡ್ಬೇಕಂದ್ರೆ ಯಾರು ಮಾಡ್ತಾರಪ್ಪ ಅನ್ಸುತ್ತೆ. ನನಗೂ ಹಂಗೆ ಒಂಥರ ಹಿಂಸೆ ಆದಂಗೆ ಆಗುತ್ತೆ. ಪಾತ್ರೆ ತೊಳೆಯೋದಾಗಿರ್ಬೋದು, ಕಸ ಹೊಡೆಯೋದಾಗಿರ್ಬೋದು, ಏನು ಕೆಲಸ ಮಾಡೋಕ್ಕೂ ಒಂಥರ ಹಿಂಸೆ ಆದಂಗೆ ಆಗ್ಬಿಡುತ್ತೆ ನನಗಂತೂ. ಕುಕೊಂಡ್ರೆ ಆಗಲ್ಲಮ್ಮ. ಇವತ್ತಿಂದ ಎಲ್ಲ ಕರಿಯಕ್ಕೆ ಹೋಗ್ಬೇಕು ಬೇಗ. ನಾನು ಕುಶ ಎಲ್ಲ ಹೋಗ್ತೀವಿ, ಅಲ್ಲಿ ಇಲ್ಲಿ ಕರಿಯಕ್ಕೆ ಹೋಗ್ಬೇಕು. ಅಮ್ಮನೂ ಲವ ಒಂದು ಕಡೆಗೆ ಹೋಗ್ತಾರೆ, ನಾನು ಕುಶ ಒಂದು ಕಡೆಗೆ ಹೋಗ್ತೀವಿ. ದೊಡ್ಡ ಬಳಗ ಇವತ್ತಿಂದ ಸ್ಟಾರ್ಟ್ ಮಾಡಿದ್ರೆ ಮುಗಿತ ತತ್ತ. ಏನು ಮಾಡ್ಬೇಕಮ್ಮ ನಾವು? ನಾವೇನು ಮಾಡೋಕ್ಕಾಗಲ್ಲ. ಮದುವೆ ಆಗಂತ ಹುಡುಗಿಯರು ಏನು ಮಾಡೋಕ್ಕಾಗುತ್ತೆ? ಮಾಡ್ಬೇಕು. ಹೋಗೋವರೆಗೂ ಮನೆಗೆ ಹೋಗೋವರೆಗೂ ನಾವು ನಾಳೆ ನಾಡ್ದಾಗ ಹೋಗೋಣ. ಕರೆಯವಾಗ್ತಿದ್ದಂಗೆ ಇವತ್ತು ನಾಳೆ ನಾಳಿದ್ದೆಲ್ಲ ಮುಗಿಸ್ಬಿಡ್ತೀವಿ, ಹೋಗ್ಬಿಡೋಣ. ನಾಡಿದ್ದು ಊರಿಗೆ ಹೋಗ್ಬಿಟ್ರೆ ಅಲ್ಲಿ ಇನ್ನೇನು ಆರಾಮಾಗಿರ್ಮಂತ್ರಿ. ಆಮೇಲೆ ಏನು ಕೆಲಸ ಇರಲ್ಲ. ಎದ್ದು ಕೆಲಸ ಮಾಡ್ಕೊಡ್ಬೇಕಮ್ಮ ನಿಮ್ಮ ಅತ್ತೆಯರಿಗೆ. ಅವ್ರು ಹುಡುಗರು ನಿಡ್ಕೊಂಡು ಮಾಡೋದು ಕಷ್ಟ ಐತೆ. ಇಬ್ರು ಹುಡುಗರು ನಿಡ್ಕೊಂಡು ಅವರು ಮನೆಯಾಗ ಎಷ್ಟು ಕೆಲಸ ಇರುತ್ತೆ ಎಲ್ಲರಿಗೂ. ತಿಂಡಿ ಅಡುಗೆ ಎಲ್ಲ ಮಾಡಬೇಕು, ಕಸ ಮುಸ್ರೆ ಎಲ್ಲ ಮಾಡ್ತಿರ್ಬೇಕು. ಅದಕ್ಕೆ ನೀವೇ ಹೋಗಿ ಕಸ ಗಿಸ ಹೊಡ್ಕೊಡೋದು, ನೆಲ ಒರೆಸ್ಕೊಡೋದು, ಪಾತ್ರೆ ತೊಳ್ಕೊಡೋದು, ಬಟ್ಟೆ ಗಿಟ್ಟೆ ಒಗ್ದಾಕೋದು ಎಲ್ಲ ಮಾಡ್ಬೇಕಣಮ್ಮ. ನೀರಿಗೆ ಉರಿ ಹಾಕೋದು ಅದೆಲ್ಲ ಮಾಡಬೇಕು. ನೀರು ಕಾಸಿ ಇದ್ರೆ ಯಾರಾದರೂ ಸ್ವಲ್ಪ ಒಯ್ಕೊಂತಿರ್ತಾರೆ. ಏನು ಬಿಸಿಲಲ್ಲ, ಜಾಸ್ತಿ ಬಿಸಿಲಿರೋದ್ರಿಂದ ಸ್ವಲ್ಪ ಲೈಟಾಗಿ ಕಾಸಿದ್ರು ಎಲ್ಲ ಒಯ್ಕೊಂತಿರ್ತಾರೆ. ಎಲ್ಲ ಡೈಲಿ ಸ್ನಾನ ಮಾಡ್ತಿರ್ತಾರಲ್ಲ, ಬಟ್ಟೆ ಬರೀ ಇರ್ತವೆ. ಹೋಗ್ರಮ್ಮ, ಹೋಗಿ ಆತನ ಕೈಲಾದೋಟ ಬದುಕು ಮಾಡಬೇಕು. ಕುಕ್ಕಬಾರ್ದು ಹೆಣ್ಮಕ್ಳು. ಹೋಗು, ಅತ್ತೆಯರಿಗೆ ಸಹಾಯ ಮಾಡಬೇಕು. ಅಲ್ಲ ಏನು ಮಾಡ್ಬೇಕಮ್ಮ, ಏನು ಕೆಲಸ ಮಾಡಿಕೊಡ್ಬೇಕು? ನೀವು ಕಸ ಹೊಡ್ಕೊಡು, ನಾನು ನೆಲ ಒರೆಸ್ತೀನಿ. ಅತ್ತೆಯರಿಗೆ ಸ್ವಲ್ಪ ಈಸಿ ಆಗುತ್ತೆ ನೆಲ ಒರೆಸ್ಕೊಡೋದು. ನೀನು ಸಣ್ಣ ಸಣ್ಣ ಅಂತೇಳಿ ಮುದ್ದ ಸಾಕಿದ್ಕೆ ತಾನೆ ಒಂದು ಈಟನ ಹೇಳ್ದಂಗೆ ಕೇಳಲ್ಲ. ನಾನೀಗ 5 ಗಂಟೆಗೆ ಎದ್ದು ಬೇಗ ಪಾಪ ಅವ್ರು ಎದ್ದೇಳಕ್ಕಾಗಲ್ಲ ಅಂತೇಳಿ ಬಾಗಿಲಿಗೆಲ್ಲ ತೊಳೆದು ಎಲ್ಲ ಇವಾಗ ಸ್ನಾನ ಮಾಡಕ್ಕೆ ನೀರು ಕಾಸಿದ್ರೆ ಸ್ನಾನ ಮಾಡಿ ದೀಪ ಹಚ್ಚಿ ನಾವು ಇವತ್ತೆಲ್ಲ ಹೋಗ್ಬೇಕು. ಬಿಸಿಲು ಬೇರೆ ಉರಿದು ಹೋಗ್ತೈತೆ. ಅದಕ್ಕೇನೆ ಸ್ವಲ್ಪ ಇವಾಗ ಬೇಗ ಬೇಗ ಕೆಲಸ ಮಾಡಿದ್ರೆ ನಾವು ಬೆಳಗ್ಗೆ ಹೋಗಿ ಕೊಟ್ಕೊಂಬಂದ್ಬಿಡ್ತೀವಿ. 10 ಗಂಟೆ ಅಷ್ಟೊತ್ತಿಗೆ ಬಿಸಿಲಾಗೋಷ್ಟೊತ್ತಿಗೆ ಬಂದುಬಿಡ್ಬೋದು. ಅದಕ್ಕಾಗಿನ ಹೋಗಿ ಅತ್ತೆಯರಿಗೆ ಸಹಾಯ ಮಾಡಿರಿ. ಏನು ಮಕ್ಳಿಗೆ ಬುದ್ಧಿ ಹೇಳ್ತಾ ಇದ್ದಾರೆ, ಕೆಲಸ ಮಾಡೋಕ್ಕೆ ಹೇಳ್ತಾ ಇದ್ದಾರೆ. ಯಾಕಂದರೆ ಮದುವೆ ವಯಸ್ಸಿಗೆ ಬಂದರು ಮಕ್ಕಳು. ನಾನು ಮದುವೆ ಹತ್ರಕ್ಕೆ ಬಂತು, ಅದಕ್ಕೆ ಹೇಳ್ತಾ ಇದ್ದಾರೆ. ಮತ್ತೆ ತಿರ್ಗಿ ಆಮೇಲೆ ನಾನು ಮರ್ಯಾದೆ ಹೋಗುತ್ತೆ ಅಂತ ಏನಾದ್ರೂ ಇವಾಗ ಮಕ್ಕಳಿಗೆ ಎಲ್ಲ ಕೆಲಸ ಮಾಡಿರಿ ಅಂತ ಹೇಳ್ತಾ ಇದ್ದಾರೋ ಏನೋ. ಮಾಡಬೇಕು ಬಂದಮೇಲೆ ಮನೆಯಾಗೆ. ನಾನೆಲ್ಲ ಎದ್ದು ಬಾಗಿಲಿಗೆಲ್ಲ ನೆಲ ಒರೆಸಿ ಬಾಗಿಲೆಲ್ಲ ಒರೆಸಿ ನಾನು ಹೊರಗಳದೆಲ್ಲ ಏನೈತೆ ಎಲ್ಲ ಕ್ಲೀನ್ ಮಾಡಿದ್ದೀನಿ. ಕಟ್ಟೆ ಮಾಡೋದೆಲ್ಲ ತೊಳೆದು ನೀಟಾಗಿರ್ಬೇಕು ನನಗೆ ಮನೆ. ನಾನು ಹೇಳಿಲ್ವೇ ನೀಟಾಗಿ ಇಟ್ಕೋಬೇಕು ಕಣಮ್ಮ ಅಂತೇಳಿ. ಆ ಹುಡುಗರು ಬೇರೆ ಇರ್ತಾವಲ್ಲ, ಅದಕ್ಕೆ ನೀಟಾಗಿ ಇಟ್ಕೋಬೇಕು. ಯಾವತ್ತೂ ಹೆಣ್ಮಕ್ಳು ಅಚ್ಚುಕಟ್ಟಾಗಿರ್ಬೇಕು. ಅಚ್ಚುಕಟ್ಟಾಗಿದ್ದರೆ ಒಂಥರ ಮನಸ್ಸಿಗೆ ಸಮಾಧಾನ, ಒಂಥರ ಖುಷಿ. ಇಬ್ರು ಕುಕ್ಕಾಣಿದ್ರು, ಅದಕ್ಕೆ ಮನೆಗಳದ್ದು ಕೆಲಸ ಎಲ್ಲ ಮಾಡಿಕೊಡ್ರಮ್ಮ ಅಂತ ಹೇಳಿದ್ದೆ. ನೀನೇನಾಕ ಕಸ ಹೊಡೆದೆಲ್ಲ ನೀರು ಹಾಕಿ ರಂಗೋಲಿ ಹಾಕಿದ್ಯಾ? ಹೇಗೇನೆ ಎದ್ದೆ ಪುಣ್ಯ, ನಿದ್ದೆ ಬರಲಿಲ್ಲ. ಅದಕ್ಕೆಲ್ಲ ಕಸ ಹೊಡೆದು ನೀರು ಹಾಕ್ಬಿಟ್ಟು ಬಾಗಿಲು ರಂಗೋಲಿ ಹಾಕಿ ಅರಿಶಿನ ಕುಂಕುಮ ಇಟ್ಟು ಎಲ್ಲ ಮಾಡಿದ್ದೀನಿ. ಏನಿಲ್ಲ, ಇವ್ರಿಗೇನೇ ಕೆಲಸ ಬೇಕಂದ್ರೆ ಇವ್ರಿಗೆ ಅವಳು ಮಾಡ್ತಾರೆ. ಇನ್ನೇನು ಮುಗಿಸ್ಕೊಬಿಟ್ರೆ ಎಲ್ಲ ಆದಂಗೆನೆ ಪುಣ್ಯ. ಅದಕ್ಕಾಗಿಯೇ ಮಾಡ್ಬೇಕೆಲ್ಲ ಕೆಲಸನ ಇವರು. ಇಷ್ಟಿದ್ದಾಗ ನಾನು ಅಡುಗೆ ಮಾಡೋದೆಲ್ಲ ಕಲ್ತಿದ್ದಮ್ಮ. ನಿಜವಾಗ್ಲೂ ನಮ್ಮಮ್ಮ ಡ್ಯೂಟಿಗೆ ಹೋಗಿ ಬರೋಷ್ಟೊತ್ತಿಗೆ ಅಡುಗೆ ಗಿಡಿಗೆ ಎಲ್ಲ ಮಾಡ್ತಿದ್ದೆ. ಶಿವನೇ, ಏನಾನ ಸಣ್ಣ ಪುಟ್ಟದ ಕೆಲಸ ಇದ್ರೆ ಹೇಳಮ್ಮ. ಹೋಗೋವರೆಗೂ ಒಬ್ರಿಗೊಬ್ರು ಅನುಸರಿಸ್ಕೊಂಡು ಬದುಕು ಮಾಡಬೇಕು. ಎಲ್ಲ ಅನುಸರಿಸ್ಕೊಂಡು ಮಾಡಿದ್ರೆ ಮಾತ್ರ, ಇಲ್ಲ ಅಂದರೆ ಯಾವುದೂ ಆಗಲ್ಲ. ಯಾರೇ ಆಗಲಿ ಅನುಸರಿಸ್ಕೊಂಡು ಕೆಲಸ ಮಾಡ್ಬೇಕು. ಕೆಲಸ ಕರೆದಲ್ಲಾಗಲಿ ಯಾವುದ್ರಾಗೆ ಆಗಲಿ ಅನುಸರಿಸ್ಕೊಂಡು ಕೆಲಸ ಮಾಡಬೇಕು. ತನ್ನಿ ಎದ್ದೇಳ್ರಮ್ಮ, ಎದ್ದು ಅತ್ತೆಯರ್ಗಿಬ್ರಿಗೂ ಸಹಾಯ ಮಾಡಿರಿ. ಯಾತನ ಹಚ್ಕೊಡೋದು ಅಡುಗೆ ಮನೆಯಾಗೆ ನೋಡ್ಕೇಳ್ರಿ. ಅತ್ತೆಯರು ಅಡುಗೆ ಮಾಡೋದು ಎಲ್ಲ ನೋಡ್ಕೋಬೇಕು. ಯಾತೆ ತಾಕಿದ್ಮೇಲೆ ಯಾತೆ ತಾಕಬೇಕು, ಏನು ಎತ್ತ ಎಲ್ಲ ನೋಡ್ಕೊಂಡು ಮಾಡ್ಬೋದು. ಸರಿ ಆಯ್ತಕ್ಕ, ಹೇಳ್ತೀನಿ ಹೇಳು. ಇವತ್ತು ಬೇರೆನೆ ಶುಕ್ರವಾರ ಅಲ್ಲ, ನಾಗಿಲೆಲ್ಲ ಒರೆಸ್ಬೇಕು. ಕಸ ಹೊಡೆದ್ನೆಲ್ಲ ಒರೆಸ್ಕೊಡ್ತಾರೆ. ನಾವಿಬ್ರು ಬೇಗ ತಿಂಡಿ ಎಲ್ಲ ಮಾಡಿಬಿಟ್ಟು ಪಾತ್ರೆ ಗಿತ್ರೆ ಎಲ್ಲ ತೊಳೆಯೋದಿದೆ ತೊಳೆದು ಸ್ನಾನ ಮಾಡ್ಕೊಂಡು ಆ ಮಕ್ಕಳಿಗೆಲ್ಲ ಸ್ನಾನ ಮಾಡ್ಕೊಂಬೋದು, ನಾವು ಸ್ನಾನ ಮಾಡ್ಕೊಂಬೋದು, ದೀಪ ಹಚ್ಚೋದು, ಎಷ್ಟು ಕೆಲಸಗಳು ಇರ್ತತೆ. ಮನೆ ಅಂದಮೇಲೆ ಮಾಡಬೇಕು. ಜಾಸ್ತಿ ಜನ ಇದ್ದಷ್ಟು ಕೆಲಸನೇ ಸಾಗಲ್ಲ. ಅದಕ್ಕೆ ಒಬ್ರಿಗೊಬ್ರು ಹಿಂಗೆ ಮಾಡಿದ್ರೇನೆ. ಶಿವಾನಿ, ಎಷ್ಟು ಜನ ಇದ್ರೂ ಸಾಗದೇ ಇಲ್ಲ ಕೆಲಸ. 2-3 ಬೇಕಾದ್ರೆ ಇರು. ಚೆನ್ನಾಗಿ ನಮ್ಮ ಮನೆಗಳಾರು ನಾವಿದ್ರೆ ಬೇಗ ಕೆಲಸ ಸಾಗುತ್ತೆ. ಜಾಸ್ತಿ ಜನ ಇದ್ದಾರೆ ಆಗುತ್ತೆ, ಆದರೆ ಕೆಲಸ ಬೇಗ ಆಗಲ್ಲ. ಕರೆಕ್ಟ್ ಹೇಳು. ಈಗ ಯಾತನ ಇದ್ರೆ ಹೇಳ್ರಿ, ಕೆಲಸ ಒಟ್ಟಿನಲ್ಲಿ ಇವರಿಬ್ರು ಮಾಡ್ಕೊಡ್ತಾರೆ. ಕಸ ಹೊಡೆದ್ನೆಲ್ಲ ಒರೆಸ್ಕೊಂಡು ಕೊಡ್ರಮ್ಮ. ಸರಿ ಆಯ್ತಮ್ಮ, ಮಾಡ್ಕೊಂಡು ಕೊಡ್ತೀವಿ. ಏನು ಮಾಡೋದು, ಸ್ವಲ್ಪ ಸುಧಾರಿಸು. ಟೈಮಿಲ್ಲ, ಸುಧಾರ್ಸೋಕ್ಕಾಗಲ್ಲ. ಇವತ್ತೆಲ್ಲ ಕರಿಯವೆಲ್ಲ ಕರೆದು ಬಿಡೋಣ ಅಂತ. ಮತ್ತು ಇಬ್ರು ನಾನು ಕರಿಯವೆಲ್ಲ ಆದಮೇಲೆ ಫೋನ್ ಮಾಡ್ತೀನಿ.
ಬರ್ರಿ ನೀವು ಒಪ್ತಾವೇನೆ ಸೀರೆನ ತಗೊಂಬಂತ್ರಿ ಒಂದು 2-3 ಸಾವಿರ ರೂಪಾಯಿ ನಾವ ತಗೊಂಬಂತ್ರಿ ಬರ್ರಿ ಸೀರೆನೆ ಏನು ಬೇಡ ಸುಮ್ಮನೆ ಋತುವಕ್ಕ ಏನು ಬೇಡ ಸಾಕು ಹೆಂಗೋ ಕೆಲಸ ಆಗಲಿ ಬಿಡ್ರಿ ಸಾಕತ್ತ ಇನ್ನೇನು ಮಾಡೋಕ್ಕಾಗುತ್ತೆ ಯಾವಾಗ ನನ್ನ ತೆರಿ ಅಂತ ಏನು ಇಲ್ಲಿಗೆ ಕೊನೆ ಅಲ್ಲ ಮುಂದೆ ಅದನ್ನ ಕೆಲಸ ಕಾರ್ಯ ನಮ್ಮ ಮಕ್ಕಳು ಮದುವೆ ಪದವೆ ಆತನ ಇರ್ತಾವಲ್ಲ ಇನ್ನೇನು ಅವಾಗಿನ ನೋಡ್ಕೊಂಬ ಸದ್ಯಕ್ಕೆ ಯಾತ ಬೇಡ ಹೆಂಗೋ ಆಗತ್ತ ಏನೋ ಒಂದು ಮಾಡಿ ಅತ್ತ ಮುಗಿಸ್ಬಿಡ್ಬೇಕು ಅದಕ್ಕಾಗಿನ ಬಿಡು ಹೆಂಗೋ ಅತ್ತ ಕೆಲಸ ಆಗಲಿ ಶುಭ ಕಾರ್ಯ ಆಗಲಿ ಫಸ್ಟು ಬಟ್ಟೆದೆಲ್ಲ ಯಾವ ಲೆಕ್ಕ ತಂದಿದ್ದೀವಲ್ಲ ದುಡ್ಡು ಕೊಟ್ಟಿತ್ತು ತಗೊಂಬಂದಿದ್ದೀವಿ ಬಿಡು ದುಡ್ಡು ಇತ್ತು ನಾವು 5,000 ರೂಪಾಯಿ ತಗೊಂಡು ನಾವು ಸೀರೆ ಚೆನ್ನಾಗಿರೋ ಸೀರೆ ತಗೊಂಡು ಬಂದ್ವಿ ಇನ್ನೇನು ಮಾಡೋಕ್ಕಾಗುತ್ತೆ ಬಿಡತ್ತ ಹೋಗ್ಲಿ ತಗೋಬೇಕಣ್ಣಮ್ಮ ನೀವಿಬ್ರು ತಗೋಬೇಕು ನಾನು ಅವತ್ತೇನೋ ಗೊತ್ತಿಲ್ದಲೆ ಅಂತ ತಗೊಂಬಂದೆ ನೀವು ಒಪ್ತಾವೆ 2-3 ಸಾವಿರ ರೂಪಾಯಿ ನಾವ ತಗೊಂಬಂತ್ರಿ ತಗೊಂಡು ಬ್ಲೌಸ್ ಹೊಲಸ್ಮಂತ್ರಿ ಬೋರಿ ಹೋಗೋಣ ನಾನು ಫೋನ್ ಮಾಡ್ತೀನಿ ಅಲ್ಲೆಲ್ಲ ಕರಿಯವಾದ್ಮೇಲೆ ಕುಶನ್ ಕರ್ಕೊಂಡು ಹೋಗ್ತೀನ ಇವತ್ತು ಲವನೂ ಅಮ್ಮಯ್ಯ ಒಂದು ಕಡೆಗೆ ಹೋಗ್ತಾರೆ ಕರಿಯೋಕ್ಕೆ ನಾನು ಕುಶ ಒಂದು ಕಡೆಗೆ ಹೋಗ್ತೀವಿ ಕರಿಯೋಕ್ಕೆ ಅದಕ್ಕೆ ಫೋನ್ ಮಾಡ್ತೀನಲ್ಲ ಎಲ್ಲ ಕರೆದಿದ್ದಾದ್ಮೇಲೆ ಟೌನಕ್ಕೆ ಬೋರಿ ನೀವಿಬ್ರು ನಿಮ್ಗೆ ಯಾವ್ದು ಬೇಕು ಅದನ್ನು ತಗೊಂಡು ಬೋರಿರಿ ಅಂತಿ ನನಗೆ ಈಗಳಮ್ಮ ನನಗೂ ಅನ್ನಿಸ್ತಲ್ಲ ತಗೋ ನಾನು ಯಾಕೆ ನಿಂಗೆ ಎಷ್ಟು ನೋವು ಏನೋ ಜಾಸ್ತಿ ಬಡ್ದಾಗಿತ್ತು ಅಂತ ನನಗೆ ಬೇಜಾರಾಯ್ತಾ ಅದಕ್ಕೆ ಅತ್ತ ಬಿಡತ್ತ ಅಂತ ಸುಮ್ಮನಾಗಿದ್ದು ಬಿಡಕತ್ತ ಸೀರೆದೆಲ್ಲ ಯಾವ ಲೆಕ್ಕ ಸಾಕತ್ತಾಗ ಏನೋ ಇವಾಗಿರೋದೇ ಸಾಕು ಎಷ್ಟಿದ್ರು ಬೇಕತ್ತ ಸೀರೆಗಳೇನು ನಾನು ಅವತ್ತು ಹೇಳ್ದೆ ಅಮ್ಮಗೆ ಆ ಥರ ಎಲ್ಲರೂ ಅವರು ಹುಡ್ಕೊಂಬಲ್ಲ ಕಣಮ್ಮ ಈಗಿನ ಟ್ರೆಂಡ್ ಇರೋದಂತಂದೆಲ್ಲನ ಅವ್ರು ಏನಿದ್ರು ಓಲ್ಡ್ ಕೇಳ್ತಾರೆ ಅಂತ ಹೇಳಿದೆ ಆ ಓಲ್ಡ್ ಸೀರೆಗಳನ್ನೇ ತಗೋಬೋದಾಗಿತ್ತು ಈಗಿನ ಟ್ರೆಂಡಾಗಿ ತೋರಿಸಿದ್ರೆ ಅವ್ರಿಗೆ ಅಯ್ಯೋ ಏನೇನು ಗೊತ್ತಾಗಲ್ಲ ಕಣ ನಮ್ಮಮ್ಮಗೆ ಏನೋ ಸೆಣಕದೆ ಅಂತ ತಂದ್ವಮ್ಮ ಹಿಂಗಾಗ್ತಾವ ಅಂತ ಯಾರಿಗೆ ಗೊತ್ತಿತ್ತು ಹಂಗೆ ಒಬ್ಬೊಬ್ರಿಗೆ ಇಷ್ಟ ಆಗಲ್ಲ ಬಿಡು ಎಲ್ಲ ಕೆಲಸನ ಮಾಡ್ರಿ ಬೇಗನೆ ಮಾಡ್ತಾರೆ ಬಿಡು ಋತುವಾಕ ಒಂದೇ ಸಮ ಕೇಳಬೇಡ್ರಿ ಮಾಡ್ತಾರೆ ಸ್ವಲ್ಪ ನಿಧಾನವಾಗಿ ಮಾಡ್ತಾರೆ ಇನ್ನೇನು ಮಾಡೋಕ್ಕಾಗಲ್ಲ ಮಾಡಬೇಕು ಮದುವೆ ಆಗತ್ತಕ್ಕ ಕುಕ್ಕಮ್ಮಂಗಿಲ್ಲ ಎಲ್ಲ ತಲಕೊಂದು ಒಬ್ರ ಮೇಲೆ ಇದು ಮಾಡಾಕಿದ್ರೆ ಬೇಜಾರಾಗುತ್ತೆ ನಿಮಗೆ ಇಬ್ಬರೊಳಗೆ ಆಗಲಿ ಮಾಡೋಕ್ಕೆ ಎಷ್ಟು ಬೇಜಾರಾಗುತ್ತೆ ಎಷ್ಟು ಕೆಲಸ ಇರುತ್ತೆ ಎದ್ದಳ್ರಮ್ಮ ಎದ್ದು ಕಸ ಹೊಡಿಯೋದು ನೆಲಗೆಲ್ಲ ಒರೆಸ್ಕೊಡೋದು ಎಲ್ಲ ಮಾಡಬೇಕು ಅತ್ತೆರ್ಗೆ ನೋಡಿದ್ರಲ್ಲ ವೀಕ್ಷಕರೇ ಋತು ಅಕ್ಕನಿಗೆ ಇವಾಗ ಬುದ್ಧಿ ಬಂದೈತೆ ಮಕ್ಳಿಗೆ ಆವಕ್ಕನೇ ಬುದ್ಧಿ ಹೇಳ್ತಾ ಐತೆ ಮದುವೆ ಕೆಲಸ ಆಗೋವರೆಗೂ ಎಲ್ಲ ಕೆಲಸಗಳೆಲ್ಲ ಮಾಡ್ಬೇಕಮ್ಮ ಒಬ್ರಿಗೊಬ್ರು ಅನುಸರಿಸ್ಕೊಂಡು ಅಂತೇಳಿ ಆವಕ್ಕನೇ ಮಕ್ಳಿಗೆ ಬುದ್ಧಿ ಹೇಳ್ತಾ ಐತೆ ನಾವೇ ಆ ಹುಡುಗರಿಗೆ ಹೇಳಿದ್ರು ಸಿಟ್ಟಾಗೋದು ಸಿಟ್ಟು ಮಾಡ್ಕೊಂಬೋದು ಅಯ್ಯೋ ನಮ್ಮ ಮಕ್ಳಿಗೆ ಇವರೆಲ್ಲ ಕೆಲಸ ಹೇಳ್ತಾರೆ ಅಂತ ಈ ಅಕ್ಕನೇ ಹೇಳ್ತಾ ಐತೆ ಈಗ ಹಿಂಗಾದ್ರೇನೆ ಅವ್ರವ್ರಿಗೆ ಏನೇನು ಆದ್ರೇನೆ ಅವ್ರಿಗೆ ಬುದ್ಧಿ ಬರುತ್ತೆ ಅಂತಾರಲ್ಲ ಹಂಗೆ ಏನೇನೋ ಒಂದು ಆದ್ರೇನೆ ಅವ್ರಿಗೆ ಗೊತ್ತಾಗುತ್ತೆ ಹೇಳಿದ್ರೆ ಈಗಳಪ್ಪೋ ಇವ್ರು ಹೇಳ್ತಾರೆ ಅನ್ನೋದೊಂದು ನಿಷ್ಠುರ ಆಗಿದ್ವಿ ನಾವು ಸುಮ್ಮನಿದ್ವಿ ಎಷ್ಟು ದಿವಸ ಅಂತ ಕೇಳಿದ್ವಿ ಈ ನಡುವೆ ನಾವು ಮಾತಾಡೋದಕ್ಕೆ ನಿಂತ್ಕೊಂಡಿದ್ವಿ ನಿಜವಾಗ್ಲೂ ಅದನ್ನೆಲ್ಲ ನೀವು ನೋಡಿಲ್ಲ ಆ ಅಕ್ಕ ಎಷ್ಟೊಂದೆಲ್ಲ ನಮ್ಮ ಮೇಲೆ ಒಂಥರ ಯಜಮಾನಿಕೆ ಮಾಡೋದಕ್ಕೆ ಬಂದಿದ್ದಾರೆ ನಾವು ಅದನ್ನೆಲ್ಲ ಯಾರ ಹತ್ರನೂ ಹೇಳ್ಕೊಂಡಿಲ್ಲ ಯಾರಿಗೂ ಇದು ಮಾಡಿಲ್ಲ ಅದಕ್ಕೆ ಯಾವಾಗ ನಾವು ಸ್ವಲ್ಪ ಜೋರಾಗಿದ್ದಕ್ಕೆ ಇವಾಗ ಸ್ವಲ್ಪ ತಣ್ಣಗಾಗವ್ರೆ ಬೇಡಪ್ಪ ಇವ್ರು ಸವಾಸ ಬೇಡ ಯಾಕೆ ಬೇಕು ಅಂತೇಳಿ ಇವಾಗ ಒಂದು ಸ್ವಲ್ಪ ತಣ್ಣಗಾಗೈತೆ ಋತು ಅಕ್ಕ ಯಾಕಂದರೆ ಇವರು ಸುಮ್ಕಿರಲ್ಲ ಏನಾದರೂ ಒಂದು ಮಾತಾಡ್ತಾರೆ ಅನ್ನೋದು ಈ ಅಕ್ಕನಿಗೂ ಗೊತ್ತಾಗೈತಿ ಓಕೆ ಫ್ರೆಂಡ್ಸ್ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ ದಯವಿಟ್ಟು ಲೈಕ್ ಮಾಡಿ ಹೋಗಿ ಲೈಕ್ ಮಾಡೋದ್ರಿಂದ ಇನ್ನು ನಮ್ಮ ವಿಡಿಯೋಸು ತುಂಬ ಜನಕ್ಕೆಲ್ಲ ರೆಕಮೆಂಡ್ ಆಗುತ್ತೆ ದಯವಿಟ್ಟು ಲೈಕ್ ಮಾಡಿ ಒಂದು ವಿಡಿಯೋಗೆ ಲೈಕ್ ಕೊಡಿ ಅಲ್ಲಿ ಲೈಕ್ ಬಟನ್ ಇರುತ್ತಲ್ಲ ಅದನ್ನು ಪ್ರೆಸ್ ಮಾಡಿ ಏನು ಭಾಳ ಹೊತ್ತಾಗಲ್ಲ ನೀವು ವಿಡಿಯೋ ನೋಡಿಬಿಟ್ಟು ಒಂದು ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ ಅಂತ ಹೇಳಿ ಎಲ್ಲರ ಹತ್ರ ಕೇಳ್ಕೊಳ್ತಾ ಇದ್ದೀನಿ ಹಾಗೆ ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನಿಮ್ಮ ಅಭಿಪ್ರಾಯನ ತಿಳಿಸೋದ್ರಿಂದ ನಮಗೆ ಮುಂದೆ ಇನ್ನೂ ಒಳ್ಳೊಳ್ಳೆ ವಿಡಿಯೋಗಳು ಮಾಡೋದಕ್ಕೆ ಅನುಕೂಲ ಆಗುತ್ತೆ ಯಾವ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತೇಳಿ ನೀವು ನಮಗೆ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ ಅವರು ನೋಡಿ ಖುಷಿ ಪಡ್ತಾರೆ ಹಾಗೆ ಇನ್ನು ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಯಾಕಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಮಗೂ ಸಬ್ಸ್ಕ್ರೈಬರ್ ಸ್ವಲ್ಪ ಜಾಸ್ತಿ ಆಗ್ತಾರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಎಲ್ಲರಿಗೂ ಥ್ಯಾಂಕ್ ಯು ಟಾಟಾ ಬೈ ಸಿ ಯು